ಚಿತ್ರದುರ್ಗದ ಮೆಡಿಕಲ್ ಶಾಪ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ನ ಸ್ನೇಹಿತೆ ಪವಿತ್ರ ಗೌಡ ಮೇಲೆ ಕಣ್ಣು ಹಾಕಿದ್ದ. ಇನ್ಸ್ಟಾ ಮೆಸೆಂಜರ್ ಮೂಲಕವೇ ಮೆಸೇಜ್ ಆರಂಭಿಸಿದ್ದ. ಹಾಯ್ ಕಣೆ, ನಿನ್ನ ನಂಬರ್ ಕಳಿಸು ಪ್ಲೀಸ್ ಅಂತಾನೆ ಆಟ ಶುರು ಮಾಡಿದ್ದ ಅಂತ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಹಾಯ್ ಕಣೆ, ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ. ಹಾಯ್ ಕಣೆ, ನೀನು ಹಾಟ್, ನೀನು ಬ್ಯೂಟಿ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಮೆಸೇಜ್ ಕಳಿಸಿರೋದನ್ನ ಆರಂಭಿಸಿದ ರೇಣುಕಾ ಸ್ವಾಮಿ ಬಳಿಕ ತನ್ನ ಮರ್ಮಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆದಿದ್ದ. ರೇಣುಕಾ ಸ್ವಾಮಿ ಕಾಟ ಹೆಚ್ಚಾಗ್ತಾ ಇದ್ದಂತೆ ಇವನಿಗೊಂದು ಗತಿ ಕಾಣಿಸಬೇಕು ಅಂತ ನಿರ್ಧರಿಸಿದ್ದ ಪವಿತ್ರ ಗೌಡ ತನ್ನ ಸ್ನೇಹಿತ ಪವನ್ ಮೊಬೈಲ್ ನಂಬರ್ ಅನ್ನೇ ರೇಣುಕಾ ಸ್ವಾಮಿಗೆ ಸೆಂಡ್ ಮಾಡಿದ್ಲು. ನೀನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ, ನೋಡ್ತೀಯಾ ಹೇಳು, ಕಳಿಸ್ಲಾ? ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ. ರೇಣುಕಾ ಸ್ವಾಮಿ ಮೆಸೇಜ್ಗೆ ಪ್ರತಿಕ್ರಿಯಿಸಿದ ಪವಿತ್ರ ಗೌಡ ನಂಬರ್ ಮೆಸೇಜ್ ಕಳಿಸಿದ್ಲು, ಕರೆ ಮಾಡುವಂತೆ ತಿಳಿಸಿದ್ಲು. ಪವಿತ್ರ ಗೌಡ ಹೆಸರಲ್ಲಿ ಪವನ್ ಮೆಸೇಜ್ ಮಾಡ್ತಾ ಇದ್ರೆ ಈತ ಸ್ವಾಮಿ ಪವಿತ್ರ ಗೌಡ ನನಗೆ ಬೋಲ್ಡ್ ಆಗಿ ಬಿಟ್ಲು ಅಂತ ಖುಷಿಯಾಗಿದ್ದ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವಂತ ಮೆಸೇಜ್ ಹಾಕಿದ್ದ. ನಿನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ. 95352 ನಂಬರ್ ತಗೋ, ಪ್ಲೀಸ್ ಕಾಲ್ ಆನ್ ದಿಸ್. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ಪವಿತ್ರಾಗೆ 10,000 ರೂಪಾಯಿ ಕೊಡ್ತೀನಿ ಅಂತೆಲ್ಲ ಚಾಟ್ ಮಾಡಿದ್ದ. ಕಿಡ್ನಾಪ್ಗೆ ಪ್ಲಾನ್ ಆದ ಮೇಲೆ ಚಾಟ್ನಲ್ಲಿ ರೇಣುಕಾ ಸ್ವಾಮಿ ನಂಬರ್ ಕಳಿಸಿದ್ದ ಪವಿತ್ರ ಗೌಡ ಹೆಸರಲ್ಲಿ ಪವನ್ ಮೆಸೇಜ್ ಮಾಡಿದ್ದ. ನಿನ್ನ ಶಾಪ್ ಔಟ್ಸೈಡ್ ಫೋಟೋ ಸೆಂಡ್ ಮಾಡುವಂತೆ ಹೇಳಿದ್ದ. ಅದಕ್ಕೆ ಯಾವ ಫೋಟೋ ಸೆಂಡ್ ಮಾಡಬೇಕು ಅಂತ ರೇಣುಕಾ ಸ್ವಾಮಿ ಪ್ರಶ್ನಿಸಿದ್ದ. ಹೇ, ನಿನ್ ಶಾಪ್ ಔಟ್ಸೈಡ್ ಸೆಂಡ್ ಮಾಡು. ಯಾಕೆ, ಯಾವ ಫೋಟೋ ಸೆಂಡ್ ಮಾಡಬೇಕು? ಸುಮ್ನೆ ನೀನ್ ಸುಳ್ಳು ಹೇಳ್ತೀಯ ಅಂತ ಡೌಟ್. ಮದರ್ ಪ್ರಾಮಿಸ್, ನಾನು ಡ್ಯೂಟಿಯಲ್ಲಿ ಇದೆ ಕಣೆ. ನಿಜ ಅನ್ನಿಸ್ತಿಲ್ಲ ಕಣೋ. ಇದೀಗ ಓಕೆ, ನಿಜ ಅನ್ನಿಸ್ತು. ನನ್ನ ಜೊತೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಮಾಡ್ತೀಯಾ ಹೇಳು ಅಂತ ರೇಣುಕಾ ಸ್ವಾಮಿ ಕೇಳಿದ್ದಾನೆ. ರೇಣುಕಾ ಸ್ವಾಮಿ ಮೆಸೇಜ್ಗೆ ಪವಿತ್ರ ಗೌಡ ಹೆಸರಲ್ಲಿ ಮೆಸೇಜ್ ಮಾಡ್ತಾ ಇದ್ದ ಪವನ್ ಓಕೆ ಅಂತ ರಿಪ್ಲೈ ಮಾಡಿದ್ನಂತೆ. ಬಟ್ ನೀನು ನಾನು ಕರೆದಾಗ ಬರ್ತೀಯಾ ಅಂತ ಪವಿತ್ರ ಗೌಡ ಹೆಸರಲ್ಲಿ ಪವನ್ ರಿಪ್ಲೈ ಮಾಡಿದ್ದಾನೆ. ನನ್ನ ಜೊತೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಮಾಡ್ತೀಯಾ ಹೇಳು ಪ್ಲೀಸ್. ಓಕೆ, ಬಟ್ ನೀನ್ ನಾನ್ ಕರೆದಾಗ ಬರ್ತೀಯಾ, ಸೊ ಅದಕ್ಕೆ ಬೇಜಾರು. ನಿನಗೋಸ್ಕರ ಬರ್ತೀನಿ ಕಣೆ, ಆಯ್ತಾ? ನಾನು ಇರೋದು ದುರ್ಗಾ ಕಣೆ, ಆಯ್ತಾ? ನಿನಗೋಸ್ಕರ ಬರ್ತೀನಿ ಕಣೆ ಎಂದಿದ್ದ ರೇಣುಕಾ ಸ್ವಾಮಿಗೆ ಯಾವಾಗ ಬೆಂಗಳೂರಿಗೆ ಬರ್ತೀಯಾ ಅಂತ ಪವಿತ್ರ ಗೌಡ ಹೆಸರಲ್ಲಿ ಪವನ್ ಪ್ರಶ್ನಿಸಿದ್ದಾನೆ. ಯಾವಾಗ ಬರ್ತೀಯಾ ಬೆಂಗಳೂರಿಗೆ? ಪ್ರತಿ ತಿಂಗಳು ನಿನಗೆ 10,000 ಕೊಡ್ತೀನಿ ಕಣೆ, ಆಯ್ತಾ? ನೀನು ನನ್ನ ಜೊತೆ ದಿನಾಲೂ ಮಾತಾಡ್ತಿದ್ರೆ ಮಾತ್ರ. ಪ್ರತಿ ತಿಂಗಳು ನಿನಗೆ 10,000 ಕೊಡ್ತೀನಿ ಕಣೆ ಅಂತ ರೇಣುಕಾ ಸ್ವಾಮಿ ನೀನು ಮನೆಯಲ್ಲಿ ಇರ್ತೀಯಾ ಅಂತ ಪವಿತ್ರ ಗೌಡ ಮೆಸೇಜ್ ಮಾಡಿದ್ದಾರೆ. ನಂತರ ಇಲ್ಲ ಬೇರೆ ಎಲ್ಲಿರ್ತೀಯಾ ಅಂತ ಪವಿತ್ರ ಹೆಸರಲ್ಲಿ ಪವನ್ ಸಂದೇಶ ಕಳಿಸಿದ್ದಾನೆ. ಮತ್ತೆ ನೀನ್ ಮನೆಯಲ್ಲಿ ಇರ್ತೀಯಾ ಇಲ್ಲ ಬೇರೆ ಎಲ್ಲಿರ್ತೀಯಾ? ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದ್ರೆ ನೀನು ನನ್ನ ಜೊತೆ ಡೈಲಿ ಮಾತಾಡ್ತೀಯ ಕಣೆ. ಇವತ್ತು ಫುಲ್ ಫ್ರೀ ಕಣೆ, ನಾನು ಕೋರ್ಟ್ ಇದೆ ಆಯ್ತಾ, ಅಟೆಂಡ್ ಮಾಡಬೇಕು. ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ಹೆಸರಲ್ಲಿ ಮೆಸೇಜ್ ಮಾಡ್ತಾ ಇದ್ದ ಪವನ್ ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದ್ರೆ ನೀನು ನನ್ನ ಜೊತೆ ಡೈಲಿ ಮಾತನಾಡ್ತೀಯ ಕಣೆ ಅಷ್ಟೇ. ಇವತ್ತು ಫುಲ್ ಫ್ರೀ ಕಣೆ, ನಾನು ಕೋರ್ಟ್ ಇದೆ ಕಣೆ, ಆಯ್ತಾ, ಅಟೆಂಡ್ ಮಾಡ್ಬೇಕು ಅಂತ ಮೆಸೇಜ್ ಮಾಡಿದ್ದಾನೆ. ಬಜರಂಗ ದಳದ್ದು ಕೋರ್ಟ್ ಇದೆ. ಹೌದಾ, ಯಾವಾಗ ಹೋಗ್ಬೇಕು? ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಹೋಗ್ಬೇಕು. ನೀನು ಎಷ್ಟೊತ್ತಿಗೆ ಕಾಲ್ ಮಾಡ್ತೀಯ ಅಂತ ಹೇಳು.